ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಲೈವ್ ಸೈಟ್ ವಿಸಿಟಿಂಗಲ್ಲಿ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಈ ಮನೆ ಇರೋದು ಮಾದವಾರ, ಅಂದರೆ ಬೆಂಗಳೂರು ಟು ನೆಲಮಂಗಲ ಹೋಗೋ ಹೈವೇಲಿ ಬರುತ್ತೆ. ಮಾದವಾರದಲ್ಲಿರ್ತಕ್ಕಂಥ ಈ ಜಾಗ. ಇಲ್ಲಿಗೆ ನಾನು 2 ವರ್ಷಕ್ಕೆ ಮುಂಚೆ ಬಂದಿದ್ದೆ. ಅವ್ರು ನನ್ನ ಕರೆಸಿದಾಗ ಈ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಇತ್ತು. ಅದನ್ನು 1 by 1 ನಾನು ಮಾಡಿಸ್ತಾ ಹೋದಾಗ ಅವ್ರಿಗೆ ಯಾವ ರೀತಿ ರಿಸಲ್ಟ್ ಬರ್ತಾಯಿದೆ, ಮುಂಚೆ ಯಾವ ರೀತಿ ಇತ್ತು ಈ ಮನೆ, ಈಗ ಯಾವ ರೀತಿ ಚೇಂಜ್ ಆಗಿದೆ ಅಂತ ಅವ್ರ ಕೈಯಲ್ಲೇ ನಾನು ಮಾತಾಡಿಸ್ತೀನಿ, ಬನ್ನಿ. ಇವರು ಬಂದು ಡಾಕ್ಟರ್ ಸೂರಜ್ ಅಂದ್ಬಿಟ್ಟು ನನ್ನ ಕ್ಲೈಂಟು. 2 ವರ್ಷಕ್ಕೆ ಮುಂಚೆ ನಮಗೆ ಈ ಸೈಟ್ಗೆ ವಿಸಿಟಿಂಗಿಗೆ ಕರೆಸಿದಂಥವ್ರು ಇವರೇ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ಹೇಳಿ ಸರ್, ಈಗ ನೀವು ನಮ್ಮನ್ನು ಫಸ್ಟು ಯಾವ ರೀತಿ ನಮ್ಮ ಪರಿಚಯ ಆಯಿತು ನಿಮಗೆ? ಅದೇ ನಾನು ತುಂಬ ಯೂಟ್ಯೂಬ್ ಸ್ಕ್ರಾಲಿಂಗ್ ಮಾಡ್ತಾಯಿದ್ದೆ. ಆವಾಗ ನಿಮ್ಮದು ಇದು ಯೂಟ್ಯೂಬ್ ಚಾನಲ್ ಕಾಣಿಸ್ತು, ದೈವಾರಾಧನೆ ಅಂತ. ಆವಾಗ ನಾವು ಹೀಗೆ ಅದು ನೋಡಿದಾಗ ನನಗೆ ಇವ್ರದ್ದು ಕೇಳಿದ ಕೆಲವೊಂದೊಂದು ಪಾಯಿಂಟ್ಸ್ ನಂಗೆ ತುಂಬ ಇಷ್ಟ ಆಯಿತು. ಆವಾಗ ಇಮಿಡಿಯೇಟಾಗಿ ಒಂದು ಸರಿ ಕಾಲ್ ಮಾಡಿದೆ. ಆವಾಗ ಇವ್ರ ಫೋನೆಲ್ಲ ಬ್ಯುಸಿ ಬರ್ತಾಯಿತ್ತು. ಆಮೇಲೆ ತಿರ್ಗಾ ಒಂದು 2-3 ಡೇಸ್ ಆದಮೇಲೆ ತಿರ್ಗಾ ನಾನು ಕಾಲ್ ಮಾಡಿದಾಗ ಅವರು ರಿಸೀವ್ ಮಾಡಿ ಮಾತಾಡಿದ್ರು. ಹೀಗೆ ಅವರು ಒಂದು ಸರಿ ಬನ್ನಿ ಸರ್ ನಂಗೆ ಸೈಟ್ ವಿಸಿಟ್ ಮಾಡಿ ಅಂತ ಹೇಳಿ ಅವ್ರಿಗೊಂದು ಸರಿ ನಾನು ಸೈಟ್ ವಿಸಿಟಿಂಗ್ ಕರೆದ್ಮೇಲೆ ಅವ್ರು ಒಂದು 2-3 ಡೇಸ್ ಆದಮೇಲೆ ಬಂದರು. ಅವ್ರವ್ರ ಶೆಡ್ಯೂಲ್ ಬ್ಯುಸಿ ಇರುತ್ತಲ್ಲ, ಬಂದು ನನ್ನ ಮನೇನ ಕಾಂಪೌಂಡಿಂದ ಹಿಡಿದು ಇಂಟೀರಿಯರ್ಸು ಎಷ್ಟೊಂದು ತುಂಬ ಚೇಂಜ್ ಮಾಡಿದ್ವಿ. ಕಾಂಪೌಂಡು ಪಿಲ್ಲರ್ ಕಟ್ ಮಾಡಿದ್ದು ತುಂಬ ರಿವರ್ಕಿಂಗ್ ಮಾಡಿದ್ದೀವಿ. ಸರ್, ಈಗ ನೀವು ಹೇಳ್ತಾ ಇದ್ದೀರಾ ನಾನು ಬಂದ ಮೇಲೆ ಇಲ್ಲಿ ರೀವರ್ಕಿಂಗ್ ತುಂಬ ಆಯಿತು ಅಂತ. ಯಾಕೆ ನೀವು ಮನೆ ಕಟ್ಟಬೇಕಾದ್ರೆ ಯಾರೂ ವಾಸ್ತುವ್ರನ್ನ ಕರೆಸಿರ್ಲಿಲ್ವಾ, ಕೇಳಿರಲಿಲ್ಲ ಅವ್ರನ್ನ? ಇಲ್ಲ ಸರ್, ನಾವು ವಾಸ್ತು ಅನ್ನೋದ್ರ ಬಗ್ಗೆ ನಮಗೇನು ಅಷ್ಟು ಐಡಿಯಾನೂ ಇರಲಿಲ್ಲ, ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟು ಇರಲಿಲ್ಲ. ನಾವೊಂದು ಆರ್ಕಿಟೆಕ್ಟ್ ಹತ್ರ ಹೋಗಿದ್ದೆ, ನನಗೆ ಡಿಸೈನಾಗಿ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿದ್ದೆ. ಸರಿ. ನಮ್ಮ ಪರ್ಪಸ್ ಏನಿತ್ತು, ನಮ್ಮ ಡಿಸೈನ್ ಏನಿತ್ತು ಅಷ್ಟೇ ನಾವು ಮಾಡಿಸಿದ್ವಿ. ಸರಿ. ಅಷ್ಟಾದಮೇಲೆ ಯಾಕೋ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟೇಜಸ್ ಬೈ ಸ್ಟೇಜಸ್ಸು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಯಿತು, ಮತ್ತು ಮನೆ ನಿಂತೋಗೋ ಥರ ಎಲ್ಲ ಆಯಿತು. ಆವಾಗ ಏನಕ್ಕೆ ಹಿಂಗೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾವು ಹುಡುಕ್ತಾ ಹೋದಾಗ ಒಂದು ಸ್ವಲ್ಪ ಯಾರೋ ಈ ವಾಸ್ತು ಅಂದರು. ಹಂಗೆ ಅಂದಿದ ತಕ್ಷಣ ನಾನೇನು ಹೌದಾ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಈ ವಾಸ್ತುವ್ರನ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಸರಿ. ನಮ್ಮ ವಾಸ್ತುವ್ರನ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದಾಗ 1-2-3 ಜನ ವಾಸ್ತುವ್ರನ್ನೇ ಕರೆಸಿದ್ವಿ. ಬಟ್ ಅವರೆಲ್ಲ ಸುಮ್ಮನೆ ಯಾವುದೂ ಒಂಥರ ಆ್ಯಪ್ಟ್ಫುಲ್ಲಾಗಿ ಆನ್ಸರ್ ಕೊಡ್ತಾ ಇರಲಿಲ್ಲ. ಇವಾಗ ನಾನೇನಾದರೂ ಹಿಂಗೆ ಕೇಳಿದ್ರೆ ಏನು, ಇವಾಗ ಫಾರ್ ಎಕ್ಸಾಂಪಲು ನನ್ನದು ಕಾಂಪೌಂಡ್ ಹಿಂಗಿದೆ ನೋಡಿ, ಕ್ರಾಸು, ಇದು ನನ್ನ ಸೈಟ್ ಕೂಡ. ಇದು ಅಂದರೆ ಇದೇನಾಗಿದೆ ಅಂದರೆ ಇದು ನನ್ನ ಸೈಟೇ ಅಂದರೂ ಕ್ರಾಸ್ ವಾಯುವ್ಯ ಆಚೆ ಬಂದಿತ್ತು. ನನ್ನ ಸೈಟ್ ಫಸ್ಟ್ ದಿನ ಬಂದಾಗ ನಾನು ಹೇಳಿದೆ ನೋಡಿ, ಇದು ವಾಯುವ್ಯ ಒಳಗೆ ಆಚೆ ಬಂದಿದೆ, ಈಶಾನ್ಯ ಮೂಲೆ ಒಳಗಡೆ ಹೋಗ್ಬಿಟ್ಟಿದೆ, ಉತ್ತರ ವಾಯುವ್ಯ ಉತ್ತರಕ್ಕೆ ಬೆಳೆದಿದೆ, ಹಾಗಾಗಿ ಇದು ಕೆಲಸ ಡಿಲೇ ಆಗ್ತಾ ಇದೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ತದೆ ಅಂತ ನಾನು ಫಸ್ಟ್ ಇದನ್ನು ಮಾರ್ಕ್ ಮಾಡಿ ತೋರಿಸಿದೆ. ಅವ್ರು ಹೇಳ್ತಾ ಇರೋದೇನೆಂದರೆ, ಮುಂಚೆ ಬಂದಿದ್ದವ್ರು ಇದನ್ನು ಅವ್ರು ಗಮನಿಸಿರ್ಲಿಲ್ವೋ ಏನೋ ಗೊತ್ತಿಲ್ಲ, ಇದನ್ನು ಅವ್ರು ಹೇಳಿರಲಿಲ್ಲ. ನೀವು ಬಂದಿದ್ದು ಹೇಳಿದ ಮೇಲೆ ನಿಮ್ಮ ಪಾಯಿಂಟ್ ನಮ್ಗೆ ತುಂಬ ಇಷ್ಟ ಆಯಿತು ಅಂತ ನೀವು ಹೇಳೋದು ಅಷ್ಟೇ. ಮತ್ತು ಇವಾಗ ನನಗೆ ನಾನು ಹಿಂಗೆ ಹೇಳಿದ್ರೆ, ಇದು ನೋಡಿ ಇವಾಗ ನನ್ನ ಸೈಟು ನಾನು ನಿಮ್ಗೆ ಕೇಳಿದೆ ಡೈರೆಕ್ಟಾಗಿ, ಸರ್ ಇವಾಗ ಹಿಂಗಿದ್ರೆ ಏನು ಇಶ್ಯೂ ಆಗುತ್ತೆ ಅಂತ. ನೀವು ಅದು ಪ್ರಾಬ್ಲಮ್ಸ್ ಎಲ್ಲ ಹೇಳಿದ್ರಿ, ನಾನು ನೋಟ್ ಡೌನ್ ಮಾಡಿದ್ದೀರಿ, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾನು ನೋಟ್ ಡೌನ್ ಮಾಡಿ ಇಟ್ಟಿದ್ದೆ. ಐ ಹ್ಯಾಡ್ ಸಮ್ ಸೇಮ್ ಕೈಂಡ್ ಆಫ್ ಪ್ರಾಬ್ಲಮ್ಸು. ಸೊ ದೋಸ್ ಥಿಂಗ್ಸ್ ಸ್ಟ್ರಕ್ ಇನ್ ಮೈ ಮೈಂಡ್. ಆವಾಗ ನನಗೇನಾಯಿತು, ಓಕೆ ಅಂತ ಹೇಳ್ಬಿಟ್ಟು ನಾನು ಆ ಕಾಂಪೌಂಡ್ ಇಲ್ಲಿದ್ದನ್ನ ಒಡಿಸಿ ಈ ಕಡೆ ಹಾಕಿದೆ. ಒಳಗಡೆ ನಾವು ಏನು ಮಾರ್ಕ್ ಮಾಡಿಕೊಟ್ಟಿದ್ರೆ ಅಲ್ಲಿಗೆ ಹಾಕಿದ್ರಿ. ಅದು ನೋಡಿ ಇವಾಗ ನೀವು ಅಲ್ಲಿ ಮಾರ್ಕ್ ಮಾಡಿರೋದು ಇದೆ, ಸರ್ವೇರ್ ಎಲ್ಲೋ ಪೇಂಟಲ್ಲಿ ನೀವು ಮಾರ್ಕ್ ಮಾಡಿರೋದು ಅದೆಲ್ಲ ಇದೆ ಹೊಸ ಇದಕ್ಕೆ. ಸೊ ಹಂಗೆ ಮಾಡಿದೆ ನಾನು. ಸೊ ಹಂಗೆ ನಂಗೆ ಇವಂದು ಪಾರ್ಕಿಂಗ್ ಚಿಕ್ಕದಾದರೂ ನನ್ನ ಪರ್ಪಸ್ ಏನು ಪ್ರಾಬ್ಲಮ್ ಆಗಿಲ್ಲ. ಅಂದರೆ ನಂದು ಕಾರ್ಗೆ ಪ್ರಾಬ್ಲಮ್ ಆದರೂ ಪರವಾಗಿಲ್ಲ, ನಂಗೆ ವಾಸ್ತು ಹೆಲ್ಪ್ ಆಯಿತು. ನೋಡಿ, ನಮಗೆ ಇದು ನಾರ್ತ್ ಈಸ್ಟ್ ಕಾಂಪೌಂಡ್. ಇದು ಯಾವ ರೀತಿ ಅಂದರೆ ನೋಡಿರಿ, ಇದು ವಾಯುವ್ಯ ಬೆಳೀತಾ ನೋಡ್ರಿ, ಇದು ಆಚೆ ಬಂದಿತ್ತು ಅವ್ರ ಕಾಂಪೌಂಡು. ಇದು ನಂದು ಆ್ಯಕ್ಚುಲ್ ಸೈಟ್ ಮೆಜರ್ಮೆಂಟು. ಇದನ್ನು ಕಟ್ ಮಾಡಿ ನಾನು ಇನ್ನೂ ಒಳಗಾಕಿದೆ. ಇದು ಮಾರ್ಕಿಂಗ್ ಇದೆ ನೋಡಿ, ಅಲ್ಲಿ ನಿಮ್ಗೆ ಯೆಲ್ಲೋ ಕಲರ್ ಕಾಣ್ತಾ ಇದೆ ನೋಡಿ ಮಾರ್ಕಿಂಗು. ಆ ಯೆಲ್ಲೋ ಕಲರ್ ಮಾರ್ಕಿಂಗ್ ಅಲ್ಲಿವರೆಗೂ ನಂದು ಒರಿಜಿನಲ್ ಸೈಟು. ಅಲ್ಲಿವರೆಗೂ ಇತ್ತು ಮುಂಚೆ ಸೈಟು. ಯಾವಾಗ ಉತ್ತರ ವಾಯುವ್ಯ ಅವ್ರಿಗೆ ಉತ್ತರ ಕಡೆ ಬೆಳೆದಿತ್ತು ಅಲ್ಲಿ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಬಂತು. ಈ ಸೈಟ್ ಮಾರ್ಕಿಂಗ್ ಇಲ್ಲಿದೆ ನೋಡಿ, ಇಲ್ಲಿ ತನಕ ಇತ್ತು ಈ ಕಾಂಪೌಂಡು, ಉತ್ತರ ವಾಯುವ್ಯಕ್ಕೆ ಬೆಳೆದಿತ್ತು. ಇದನ್ನು ನಾವು ಮಾರ್ಕ್ ಮಾಡಿ ಕಟ್ ಮಾಡಿ ನೋಡಿ ಈ ಕಾಂಪೌಂಡ್ನ ಒಳಗಡೆ ಹಾಕ್ಸಿದ್ದೀರಿ. ಅದೇ ನನಗೆ ಇಲ್ಲಿ 2 ಕಾರ್ ಪಾರ್ಕ್ ಆಗ್ತಾ ಇತ್ತು ಮುಂಚೆ ಇಲ್ಲಿವರೆಗೂ ಇದ್ದಿದ್ದರಿಂದ. ಬಟ್ ಇವಾಗ ಒಂದೇ ಕಾರ್ ನಿಂತ್ಕೊಳ್ಳುತ್ತೆ, ಬಟ್ ಒಂದರಿಂದ ಒಂದು ನಿಂತ್ಕೊಳ್ಳುತ್ತೆ. ಸೊ ಇಲ್ಲಿ 3 ಕಾರ್ ನಿಂತ್ಕೊಳ್ಳೋದು, ಇವಾಗ 2 ಕಾರ್ ನಿಂತ್ಕೊಳ್ಳುತ್ತೆ. ಬಟ್ ಚೆನ್ನಾಗಿದೆ, ಪರವಾಗಿಲ್ಲ. ಅಲ್ಲ ಸರ್, ಇದು ನಾವು ಆಚೆ ಬಂದಿದ್ದು ಒಳಗಡೆ ಹಾಕಿದ್ಮೇಲೆ ರಿಸಲ್ಟ್ ಯಾವ ರೀತಿ ಇದೆ? ಚೆನ್ನಾಗಿದೆ ಸರ್, ಆ್ಯಕ್ಚುಲಿ ತುಂಬ ರಿಸಲ್ಟು ಚೆನ್ನಾಗೇ ಬಂದಿದೆ. ನಮಗೊಂದು ಸ್ವಲ್ಪ ನಮ್ಮದು ಒಂದು ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಕೇಸ್ಗಳೆಲ್ಲ ಇತ್ತು, ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ. ಕ್ಲಿಯರ್ ಇನ್ ದ ಸೆನ್ಸ್ ಅದು
ತುಂಬ ಹಳೇದ್ರಿಂದ ಇದ್ದಿದ್ದ ಕೇಸ್ಗಳು ನಡೀದೇ ಇದ್ದಿದ್ದ ಕೇಸ್ಗಳೆಲ್ಲ ಇವಾಗ ನಡ್ಕೊಂಡು ಕ್ಲಿಯರ್ ಆಗಿದೆ. ಈಗ ನಾವು ಹೇಳೋದು ಇಷ್ಟೇ, ನಾವು ಏನು ಈಗ ಒಂದು 4 ಐಟಮ್ ಹೇಳಿರ್ತೀರಿ, 4 ಹತ್ರ ಚೇಂಜಸ್ ಹೇಳಿರ್ತೀರಿ. ನೀವು ಇವತ್ತು ಏನು ಮಾಡ್ತೀರಿ, ಇದು 3 ತಿಂಗಳಿಗೆ ರಿಸಲ್ಟ್ ಬಂದುಬಿಡುತ್ತೆ ನಮಗೆ. 3 ತಿಂಗಳು ಬೇಕಾಗಿಲ್ಲ, ಇನ್ನೂ ಬೇಗ ಬರುತ್ತೆ ನೋಡ್ರಿ. ಈಗ ನಾನು ಈ ಮನೆಯ ಈಶಾನ್ಯದಲ್ಲಿ ಇದ್ದೀನಿ. ಇದು ಈಸ್ಟ್ ರೋಡ್ ಫೇಸಿಂಗ್ ಇರ್ತಕ್ಕಂಥ ಮನೆ. ಇದು ಈಶಾನ್ಯದಲ್ಲಿದೆ. ಇವರು ಏನೇನು ಮಾಡಿದರು ಅಂತ ಒಂದೊಂದೇ ಪಾಯಿಂಟ್ ನಿಮ್ಗೆ ಕೊಡ್ತಾ ಹೋಗ್ತೀನಿ, ಮತ್ತು ಸರ್ ಹತ್ರ ಮಾತಾಡಿಸ್ತೀನಿ. ಆ ಒಂದೊಂದು ಪಾಯಿಂಟ್ ಕ್ಲಿಯರ್ ಆದಂಗೆಲ್ಲ ಅವ್ರಿಗೆ ಯಾವ ರೀತಿ ರಿಸಲ್ಟ್ ಬಂತು ಅಂತ ತಿಳ್ಕೊಳ್ಳೋಣ. ಫಸ್ಟ್ ನಾವು ಪೂರ್ವ ಈಶಾನ್ಯದಿಂದ ನೋಡಿ ಮನೆ ಒಳಗಡೆ ಹೋಗ್ತಾಯಿದ್ರಿ. ನೋಡಿ, ಇದು ಉತ್ತರದ ಬಾಗಿಲು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಾರ್ನರ್ ಕೊಡಬೇಕು ಅಂತ. ನಾನು ಬರೋದಕ್ಕಿಂತ ಮುಂಚೆ ಮನೆಯ ಒಳಗಡೆ ಈಶಾನ್ಯದಲ್ಲಿ ದೇವ್ರ ಮನೆ ಇತ್ತು. ಹಾಗಾಗಿ ಇದು ಅಂದರೆ ಇದು ಅರ್ಧದಿಂದ ಈಶಾನ್ಯ ಕಡೆನೇ ಇದೆ, ವಾಯುವ್ಯ ಕಡೆ ಏನಿಲ್ಲ, ಈಶಾನ್ಯ ಕಡೆ ಇದೆ. ಬಟ್ ಏನಂದರೆ ಇದು ಪೂರ್ತಿ ಕಾರ್ನರಲ್ಲಿಲ್ಲ, ಒಂದು ಸ್ವಲ್ಪ ಉತ್ತರದ ಮಧ್ಯಭಾಗ ನಿಯರೆಸ್ಟ್ ಇದೆ. ಇದಾದಮೇಲೆ ನೆಕ್ಸ್ಟ್ ನೋಡಿ, ನಮಗಿದೆ ಉತ್ತರ ವಾಯುವ್ಯ ಬೆಳೆದಿದ್ದಂಥ ಜಾಗ. ಇದು ಆಚೆ ಹೊರಟೋಗಿತ್ತು ನೋಡಿ. ಇದನ್ನು ಆಚೆ ಹೋಗಿದ್ದನ್ನ ಏನಿದೆಯೋ ಸೇಮ್ ಬಾಕ್ಸ್ ಥರ ಮಾಡಿ ಒಳಗಡೆ ತೊಗೊಂಡ್ರಿ. ಮತ್ತು ನಮ್ಮ ಸರ್ ಹೇಳ್ತಾಯಿದ್ರು, ಸರ್ ಇಲ್ಲಿ ಹೆಂಚೇನಾದರೂ ಹಾಕ್ಬಿಡ್ತೀನಿ, ಕಾರೆಲ್ಲ ಬಿಸಿಲಿಗೆ ಒಣಗುತ್ತೆ, ಮಳೆಗೆ ನೆನೆಯುತ್ತೆ ಅಂತ. ನೋಡಿ, ನೀವೇನಾದರೂ ಈ ಥರ ಹೆಂಚು ಅಥವಾ ಏನಾದರೂ ಶೀಟ್ ಏನಾದರೂ ತೊಗೊಂಡ್ರೆ ಎನರ್ಜಿ ನಮಗೆ ಡ್ರಾಪ್ ಆಗುತ್ತೆ. ಬಿಸಿಲು ಬೀಳಬೇಕು ನಮಗೆ. ಚಂದ್ರನು ಪೌರ್ಣಮಿಯ ವೃದ್ಧಿ ಆಗ್ತಾ ಇರ್ತದಲ್ಲ, ಚಂದ್ರನ ಬೆಳಕು, ಆ ಬೆಳಕು ನಮ್ಮ ಮನೆ ಮೇಲೆ ಬೀಳಬೇಕು. ಇನ್ನು ನೀವೇನು ಮಾಡ್ತೀರಾ, ಶೀಟು ಪೋಟಿಗೆ ಹಾಕ್ಬಿಟ್ಟು ಆಚೆ ತಳ್ಳಿಬಿಡ್ತೀರಾ, ಮಳೆ ನೀರು ಬಿದ್ದಿದ್ದೆಲ್ಲ ಆಚೆಗೆ ಹೋಗ್ತಾ ಇರ್ತದೆ. ಆ ರೀತಿ ಅಲ್ಲ, ಡೈರೆಕ್ಟ್ ನಮ್ಮ ಸೈಟಲ್ಲಿ ಬಿದ್ದು ಆಮೇಲೆ ಅದು ಹರ್ಕೊಂಡು ಆಚೆ ಹೋಗಬೇಕು. ಇದು ಪಾಸಿಟಿವ್. ಈಗ ನಾನು ಉತ್ತರದ ಪಾರ್ಕಿಂಗು ಮತ್ತು ಉತ್ತರದ ಡೋರ್ ತೋರಿಸ್ದೆ. ಅದೇ ರೀತಿ ಈಗ ಪೂರ್ವದಲ್ಲಿ ನನಗೆ ಇನ್ನೊಂದು ಬಾಗಿಲು ಬೇಕು ಅಂತ ಕೇಳಿದೆ. ಅವರು ಏನಕ್ಕೆ ಸರ್ ಅಂದರು, ಪೂರ್ವದಲ್ಲಿ ನಮಗೆ ಬಾಗಿಲು ಕೊಟ್ಟಾಗ ಬೆಳವಣಿಗೆ ತುಂಬ ಚೆನ್ನಾಗಿರ್ತದೆ. ನಮ್ಮ ಸೂರಜ್ ಸರ್ ವೃತ್ತಿ ಬಂದು ಡಾಕ್ಟ್ರು. ಅವರು ದಿನದಿಂದ ದಿನಕ್ಕೆ ತುಂಬ ಎತ್ತರವಾದಂಥ ಸ್ಥಳಕ್ಕೆ ಹೋಗಬೇಕು, ತುಂಬ ಹೆಸರು ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಸರ್ ನಾನು ಪೂರ್ವದಲ್ಲೊಂದು ದಯವಿಟ್ಟು ಒಂದು ಬಾಗಿಲು ಕೊಡಿ ಅಂತ ಕೇಳ್ಕೊಂಡಾಗ ಅವರು ಈ ಬಾಗಿಲನ್ನ ಕೊಟ್ಟರು. ನೋಡಿ, ಈಶಾನ್ಯದಲ್ಲಿ ನಾನು ಆಗಲೇ ಹೇಳಿದಾಗೆ ದೇವ್ರ ಮನೆ ಇದೆ. ದೇವ್ರ ಮನೆ ಬಿಟ್ಟು ಲಿವಿಂಗ್ ಏರಿಯಾದಲ್ಲಿ ಇನ್ನೊಂದು ಬಾಗಿಲನ್ನ ನಾವು ಮಾಡಿಸಿದ್ದೀರಿ. ನಾವು ಪೂರ್ವದ ಬಾಗಿಲಿಟ್ಟ ಮೇಲೆ ಸರ್ಗೆ ಯಾವ ಥರ ರಿಸಲ್ಟ್ ಬಂತು ಅಂತ ಕೇಳೋಣ. ಸರ್ ಹೇಳಿ ಸರ್. ಈಗ ಸರ್, ಪೂರ್ವದ ಬಾಗಿಲು ಅಂದರೆ ಆ್ಯಕ್ಚುಲಿ ಫಸ್ಟು ನಮಗೆ ನಾರ್ತಲ್ಲಿ ಡೋರ್ ಇದೆ ಅಲ್ಲ, ಮೇನ್ ಡೋರು, ಏನಕ್ಕೆ ಬೇಕಿತ್ತು ನನಗೆ ಇನ್ನೊಂದು ಮೇನ್ ಡೋರ್ ಅಂತ ನಾನು ಕೇಳಿದೆ. ಬಟ್ ಭಾಸ್ಕರ್ ಸರ್ ಹೇಳಿದ್ರು, ಯುವರ್ ಪ್ರೊಫೆಷನ್ ವೈಸ್ ನೀವು ತುಂಬ ಇಂಪ್ರೂವ್ ಆಗ್ತೀರಾ ಅಂತ, ಆ್ಯಂಡ್ ನಿಮ್ಗೆ ಒಳ್ಳೆ ಆಪರ್ಚುನಿಟೀಸ್ ಸಿಗುತ್ತೆ ಅಂತ. ದ ಸೇಮ್ ವೇ ನಮಗೆ ಬೇರೆ ಬೇರೆ ವಿಚಾರದಲ್ಲೂ ಇಂಪ್ರೂವ್ಮೆಂಟ್ಸ್ ಬಂತು ಆ್ಯಂಡ್ ಆಪರ್ಚುನಿಟೀಸು ಬಂತು ಆ್ಯಂಡ್ ಗ್ರೋತು ಚೆನ್ನಾಗಾಯಿತು. ಆ್ಯಂಡ್ ಇನ್ನು ಹೋಗ್ತಾ ಇಲ್ಲಿ ಕಾಂಪೌಂಡ್ ಎಲ್ಲ ಚೇಂಜಸ್ ಮಾಡಿದಾಗ ತುಂಬ ಸ್ಟ್ರಕ್ ಆಗಿದೆ. ದಟ್ ವಾಸ್ ತುಂಬ ಬೇಗನೆ ರಿಸಲ್ಟ್ ಬಂತು. ಅಂದರೆ ಇದು ಈಗಿನ್ನೂ ಸ್ಟಾರ್ಟ್ ಆಗ್ತಾ ಇರೋದು, ಇನ್ನೂ ಮುಂದೆ ತೋರಿಸ್ತೀನಿ ಇದು ಮನೆಯದು ಕಾಂಪೌಂಡ್ ಯಾವ ರೀತಿ ಇತ್ತು ಅಂತ. ಅವಾಗ ನಿಮಗೆ ಇದ್ರ ಪೂರ್ತಿ ಕ್ಲಿಯರ್ ಪಿಕ್ಚರ್ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಕ್ಚುಲಿ ಇದು ಕಾಂಪೌಂಡ್ ಆಲ್ 4 ವಾಲ್ಸ್ ಆಫ್ ಕಾಂಪೌಂಡೂ ನಾವು ರೀವರ್ಕ್ ಮಾಡಿದ್ದೀವಿ. ನಮ್ಮ ಟೋಟಲ್ ಇದೇ ಫುಲ್ ಬೇರೆ ಬೇರೆ ಥರ ಇತ್ತು. ಸೊ ಅದನ್ನೆಲ್ಲ ಈವನ್ ಆಲ್ಮೋಸ್ಟ್ ಎವ್ರಿ ಕಾಂಪೌಂಡ್ ಹೊಡೆದಾಕಿ ತಿರ್ಗಾ ಹೊಸದಾಗಿ ಕಟ್ಟಿ. ಅಂದರೆ ಏನಾಗುತ್ತೆ ಅಂದರೆ ಮನೆ ಮುಂದೆ ನಾರ್ತ್ ಬರುತ್ತಲ್ವ, ನಾರ್ತಲ್ಲಿ ಸಾಲಿಡ್ ಮಾಡಿಕೊಂಡು ಸೌತಲ್ಲೆಲ್ಲ ನಾವು ತಗಡದಲ್ಲಿ ಕಾಂಪೌಂಡ್ ಮಾಡಿದ್ದೆ. ಅಂದರೆ ವೆಯ್ಟ್ ಕಡಿಮೆ ಇರೋ ಅಂಥದ್ರಲ್ಲಿ ನಾವು ಕಾಂಪೌಂಡನ್ನ ಮಾಡಿದ್ರು. ಮತ್ತು ಅದು ನಾನು ಕೆಲವೊಂದು ಸರಿ ಇಷ್ಟೊಂದು ಚೇಂಜಸ್ ಮಾಡ್ತಿದ್ದಾಗ ನಾನು 3 ಜನರನ್ನು ಕರೆಸಿದ್ದೆ. 3 ಜನರು ಯಾಕೆ ಇದನ್ನು ನೋಟಿಸ್ ಮಾಡಲಿಲ್ಲ ಅನ್ನೋದು ಇಟ್ ವಾಸ್ ಅ ವೆರಿ ಅಸ್ಟಾನಿಷಿಂಗ್ ಪಾಯಿಂಟ್ ಫಾರ್ ಮೀ, ವಿಚ್ ವಾಸ್ ನಂಗೆ ಅದೇ ಐ ಡೋಂಟ್ ನೋ, ಈವನ್ ಟಿಲ್ ಡೇಟ್ ಐ ಆಮ್ ಕ್ವೆಶನ್ ಮಾರ್ಕಲ್ಲೇ ಇದ್ದೀನಿ. ಬಟ್ ಆ್ಯಂಡ್ ಮೋರ್ ಓವರ್ ನನ್ನ ಮೇಸ್ತ್ರಿ ಇದ್ದಾನಲ್ಲ, ಅವನಿಗಂತೂ ಸರ್ ಎಲ್ಲ ಒಡ್ಸಾಕಿ ತೆಗ್ಸಾಕಿ ಕಳಿಸಿದ ತಕ್ಷಣ ಅವನು, ನಾನು ಮಾಡೋದೇ ಇಲ್ಲ ಸರ್, ನನ್ನ ಕೈಯಲ್ಲೇ ಕಟ್ಸಿದ್ನ ನೀವು ಹೊಡೆದಾಕ್ತೀರಾ, ಅವ್ರು ಯಾರನ್ನೋ ಕರೀತೀರಾ, ಅವ್ರು ಹೇಳ್ದಂಗೆ ಮಾಡು ಅಂತೀರಾ, ನೀವು ಸರ್ ಓನರು, ನೀವು ಹೇಳ್ದಂಗೆ ನಾವು ಮಾಡಬೇಕು, ಅವರೆಲ್ಲ ಓನರು ಅಂತೆಲ್ಲ. ಇಟ್ ವಾಸ್ ಎ TDS ಪ್ರಾಸೆಸ್ಸು, ಬಟ್ ಚೆನ್ನಾಗಿತ್ತು. ಇಟ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಆ್ಯಂಡ್ ಇನ್ನೊಂದು ಗುಡ್ ಥಿಂಗ್ ಏನಂದರೆ, ನನ್ನ ಹತ್ರ ಮೇಸ್ತ್ರಿ ಬಿಟ್ಟೋದ ಅಂತ ಹೇಳಿದ್ನಲ್ಲ, ಅವ್ರು ನಮಗೆ ತುಂಬ ವರ್ಷದಿಂದ ಪರಿಚಯ, ನಮ್ಮ ಮನೆಯೆಲ್ಲ ಕಟ್ಟಿದವ್ರವ್ರೆ. ಅವರು ಹಿಂಗೆ ಇಷ್ಟೊಂದು ಏನು ಸರ್ ಇವ್ರ ಮಾತು ಕೇಳ್ತೀರಾ ಅಂತ ಹೇಳಿ ಹೋದವನು ಆಫ್ಟರ್ 1 ಇಯರು ನನ್ನ ಗ್ರೋತ್ ಆ್ಯಂಡ್ ನನ್ನ ಡೆವಲಪ್ಮೆಂಟ್ ನೋಡಿ ಹಿ ವಾಸ್ ಲೈಕ್, ಸರ್ ನಂಗೆ ಅವ್ರ ನಂಬರ್ ಕೊಡಿ, ನಾನಿವಾಗ ನನ್ನ ಮಗಳಿಗೆ ಮನೆ ಕಟ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಮಗಳ ಮನೆಗೆ ಅವ್ರ ಕೈಲೇ ಪ್ಲ್ಯಾನ್ ವೆರಿಫೈಯೂ ಮಾಡಿಸ್ದ. ಮೋಸ್ಟ್ಲಿ ಮಾಡಿಸಿದ್ದಾನೆ ಅಲ್ಲ ಸರ್, ಕನ್ಸಲ್ಟ್ ಮಾಡಿ ಮಾಡಿಸ್ದ ಅಂತ ಇನ್ನು ಹೇಳಿದ್ರಿ. ನಾನು ಆಗಲೇ ಹೇಳ್ದಾಗೆ ಸೌತಲ್ಲಿ ಭೂಮಿ ಡೌನ್ ಇದೆ ಅಂತ ಹೇಳಿದೆ, ಪಾರ್ಕಿಂಗ್ ಇದೆ ಅಂತ ಹೇಳಿದೆ. ಅದನ್ನು ಯಾವ ರೀತಿ ಚೇಂಜ್ ಮಾಡಿಸಿದೆ ಅಂತ ಈಗ ನೋಡೋಣ. ನೋಡಿ, ಇದು ನಮಗೆ ಮನೆ ಎಂಡ್ ಆಗುತ್ತೆ. ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ, ಇದು ದೊಡ್ಡದು ರಾಜಕಾಲುವೆ ಇದೆ ಸೌತಲ್ಲಿ. ನೋಡಿ, ಇದು ದೊಡ್ಡದು ರಾಜಕಾಲುವೆ ಇದೆ ಸೌತಲ್ಲಿ. ರಾಜಕಾಲುವೆ ಇದ್ದಾಗ ನಮಗೆ ಆರೋಗ್ಯ ಸಮಸ್ಯೆ ಅಂತ ಬರ್ತದೆ.
ಇದನ್ನು ನಾವು ಯಾವ ರೀತಿ ಅವಾಯ್ಡ್ ಮಾಡಿದ್ರೆ ಅಂದರೆ ಇವರು ನಾರ್ತಲ್ಲಿ ಕಾರ್ಗಳನ್ನ ಪಾರ್ಕ್ ಮಾಡ್ತಾಯಿದ್ರು. ಅವಾಗ ನಾವೇನು ಮಾಡಿದ್ರೆ ಇದನ್ನು ಪಾರ್ಕಿಂಗಾಗಿ ಕನ್ವರ್ಟ್ ಮಾಡಿದ್ವಿ. ನೋಡಿ ಇದು ಜಾಗ ನೈಋತ್ಯ ಮೂಲೆ ಬೆಳೆದುಬಿಟ್ಟಿದೆ. ಇದು ನೋಡಿ ಈ ಮನೆಯ ಸೌತ್ಗೆ ರಾಜ್ ಕಾಲುವೆ ಇದೆ, ದೊಡ್ಡದು, ಅದು ನೀರು ಹರಿತಾ ಇದೆ. ಸೊ ಈ ಮನೆಗೂ ರಾಜ್ ಕಾಲುವೆಗೂ ಮಧ್ಯೆ ಒಂದು ಚಿಕ್ಕದೊಂದು ರೋಡ್ ಇತ್ತು. ಆ ರೋಡನ್ನ ಬಳಸ್ಕೊಂಡು ನಾವು ನೋಡಿ ಇದು ನೈಋತ್ಯ ಮೂಲೆ ಬೆಳೆದಿದೆ. ಆ ಮನೆಗೆ ಲೆಕ್ಕ ತೊಗೊಂಡ್ರೆ ಇದು ಆಗ್ನೇಯ ಮೂಲೆ ಕಟ್ಟಾಗಿದೆ. ಇದು ಅದು ಕಟ್ಟಾಗಿತ್ತು, ಬೆಳೆಸಿದಿರಿ. ಇದು ನೋಡಿರಿ ನೈಋತ್ಯ ಮೂಲೆ ಪೂರ್ತಿ ಬೆಳೆದಿತ್ತು. ಇದನ್ನು ನಾವು ಸ್ಕ್ವಯರ್ ಮಾಡಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡಿ ನೋಡಿ ಇದನ್ನು ನಾವು ಕಾರ್ ಪಾರ್ಕಿಂಗಾಗಿ ಮಾಡಿದ್ದೀರಿ. ನೋಡಿ ಇದು ಭೂಮಿ ಹೈಟ್ ಇದೆ, ಆ ಕಡೆ ಮನೆ ನೋಡಿ ಈ ಲೆವೆಲ್ಗೆ ಫ್ಲೋರ್ ಹೈಟ್ ಇದೆ. ಸೊ ಆ ಸೈಟಿಂದ ಈ ಸೈಟ್ಗೆ ನಮಗೆ ನೈಋತ್ಯದಿಂದ ಇಲ್ಲಿಗೆ ಇಳಿತಿದ್ರು. ನಾವು ಇದನ್ನು ಸಪ್ರೇಟ್ ಕಾಂಪೌಂಡ್ ಮಾಡಿಸ್ಬಿಟ್ರಿ, ಆ ಸೈಟಿಂದ ಈ ಸೈಟಿಗೆ ಬರೋದು ಬೇಡ ಅಂತ. ಆಚೆಯಿಂದ ಗೇಟಲ್ಲಿ ಬಂದು ಇಲ್ಲಿ ಒಂದು ಪಾರ್ಕಿಂಗ್ ಮಾಡಿ ಇದು ಪೂರ್ತಿ ಖಾಲಿ ಇತ್ತು. ಯಾವಾಗ ನಮಗೆ ಸೌತ್ ಖಾಲಿ ಇತ್ತು, ನೈಋತ್ಯ ಮೂಲೆ ಖಾಲಿ ಇತ್ತಲ್ವ, ಇದ್ರ ಎಫೆಕ್ಟ್ ಅವ್ರಿಗೆ ಆರೋಗ್ಯದ ಮೇಲೆ ತುಂಬ ಎಫೆಕ್ಟ್ ಆಗ್ತಾಯಿತ್ತು. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಕಡೆ ರಾಜ್ ಕಾಲುವೆನ ಅವಾಯ್ಡ್ ಮಾಡಬೇಕಾಗಿತ್ತು. ಈ ಮನೆಗೂ ರಾಜ್ ಕಾಲುವೆಗೂ ಮಧ್ಯೆ ಏನಾದರೂ ಒಂದು ಕ್ರಿಯೇಟ್ ಮಾಡಬೇಕಾಗಿತ್ತು. ನೋಡಿ ನಮಗೆ ಸೌತಲ್ಲಿ ದೊಡ್ಡದಾದಂಥ ರಾಜ್ ಕಾಲುವೆ ಬಂತು. ಈ ರಾಜ್ ಕಾಲುವೆ ಇರೋದ್ರಿಂದ ನಾರ್ತ್ ಮನೆ ಬಂದಾಗ ನಾರ್ತ್ ಹೈಟ್ ಆಗುತ್ತೆ, ಭಾರ ಬೀಳುತ್ತೆ, ಸೌತಲ್ಲಿ ಡೌನ್ ಆಗುತ್ತೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂತ ನಾವು ನೋಡಿ ಮಧ್ಯದಲ್ಲಿ ಒಂದು ರೋಡ್ ಇದೆ, ಆದ್ರೂ ನಾವು ಈ ಮರಗಳನ್ನ ಹಾಕ್ಸಿದ್ದೀವಿ. ಈ ಮರಗಳಾದಮೇಲೆ ದೊಡ್ಡದಾದಂಥ ಕಾಂಪೌಂಡ್ ಹಾಕ್ಸ್ಬಿಟ್ಟು ಇದನ್ನು ಅವಾಯ್ಡ್ ಮಾಡೋದಕ್ಕೆ ಇದು ರೋಡ್ ಒಂದು ಹಂತಕ್ಕೆ ನಮಗೆ ನೆಗೆಟಿವ್ನ ತಡೆಯುತ್ತೆ. ಇದಾದಮೇಲೆ ಈ ಮರಗಳು ತಡೆಯುತ್ತೆ. ಮರಗಳಾದಮೇಲೆ ದೊಡ್ಡದಾದಂಥ ಒಂದು ಕಾಂಪೌಂಡ್ ಹಾಕ್ಸಿ ಹೈಟ್ ನೋಡಿ ಎಷ್ಟು ಹೈಟ್ ಹಾಕ್ಸಿದ್ದೀವಿ. ರಾಜ್ ಕಾಲುವೆ ಕಾಣಲೇಬಾರ್ದು ಅಂತ ತುಂಬ ಹೈಟ್ ಮಾಡಿಸಿ ನಾವು ಅಲ್ಲೊಂದು ಕಾರ್ ಶೆಡ್ಡು ಗೋಡನನ್ನು ನಾವು ಕ್ರಿಯೇಟ್ ಮಾಡಿಸಿದ್ವಿ. ನಾವು ಇಷ್ಟೆಲ್ಲ ಮಾಡಿದ್ರು ಈ ಸೌತಲ್ಲಿ ಡೌನ್ ಇರ್ತಕ್ಕಂಥ ನೆಗೆಟಿವಿಟಿ ಅವ್ರಿಗೆ 10% ಇರುತ್ತೆ ಅಂತ ನಾವು ಅವ್ರಿಗೆ ತಿಳಿಸಿದ್ದೀವಿ. ನೋಡಿ ಇದೇ ವಾಸ್ತು, ಬರೀ ನಾವು ಒಳ್ಳೆಯದನ್ನೇ ಪಾಸಿಟಿವ್ನೇ ತೋರಿಸೋದಿಲ್ಲ, ಒಂದೊಂದು ಹತ್ರ ನೆಗೆಟಿವ್ ಇರುತ್ತೆ. ಅಂದರೆ ಅದರಿಂದ ಅವ್ರಿಗೆ ತೊಂದರೆ ಆಗ್ತಾ ಇರ್ತದೆ. ಅದನ್ನು ನಾವು ಅವ್ರಿಗೆ ತೋರಿಸಿದಾಗ ನೀವು ಏನು ನನಗೆ ನಿಮ್ಮ ಮನೆ ನೋಡಿದಾಗ ನಾನು ನಿಮ್ಮ ಮನೇಲಿ ಏನು ನಡೀತಾ ಇದೆ ಅಂತ 100ಗೆ 90%, 100ಕ್ಕೆ 90% ನಾನು ನಿಮಗೆ ನಿಮ್ಮ ಮನೇಲಿ ಏನು ನಡೀತಾ ಇದೆ ಅಂತ ಹೇಳ್ತೀನಿ. ನಾನು ಹೇಳಿದಾಗ ಇವ್ರಿಗೂ ಸೂರಜ್ ಸರ್ಗೂ ನಂಬಿಕೆ ಬಂತು. ಹೌದು ಸರ್, ನೀವು ಹೇಳ್ತಾ ಇರೋದು ನಮ್ಮ ಮನೇಲಿ ನಡೀತಾ ಇದೆ ಅಂತ ಅವ್ರಿಗೆ ನಂಬಿಕೆ ಬಂತು. ನಾವೀಗ ಈ ಮನೆಯ ವಾಯುವ್ಯ ದೋಷ ಇತ್ತು ಸರಿಪಡಿಸಿದಿರಿ, ಈಶಾನ್ಯ ದೋಷ ಇತ್ತು ಸರಿಪಡಿಸಿದಿರಿ, ಪೂರ್ವದಲ್ಲಿ ಒಂದು ಮೇನ್ ಡೋರ್ ಬೇಕಿತ್ತು ತೊಗೊಂಡಿದ್ದೀರಿ. ಅದಾದಮೇಲೆ ಸೌತಲ್ಲಿ ರಾಜ್ ಕಾಲುವೆ ಬಂತು, ಅದಕ್ಕೆ ಏನು ಮಾಡಬೇಕು ಅಂತ ನಾನು ತೋರಿಸಿದ್ದೀನಿ. ಇದಾದಮೇಲೆ ಮುಂದಿನ ಭಾಗದಲ್ಲಿ ಮನೆಯ ಒಳಗಡೆ ಏನೇನು ಚೇಂಜಸ್ ಮಾಡಿಸಿದ್ದೀವಿ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡಿ. ಅದೇ ರೀತಿ ಇನ್ನು ಸೂರಜ್ ಸರ್ ಮಾತಾಡೋದಿದೆ, ಸೂರಜ್ ಸರ್ ಅವ್ರ ತಾಯಿ ಮಾತಾಡೋದಿದೆ. ಮುಂದಿನ ಭಾಗದಲ್ಲಿ ಅದನ್ನು ಕಂಟಿನ್ಯೂ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಕಂಟಿನ್ಯೂ ಆದಂಥ ಮುಂದಿನ ಭಾಗ ಮನೆ ಒಳಗಡೆ ಏನೇನಿದೆ ಅಂತ ನೋಡೋಣ. ನಮಸ್ಕಾರ.